ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಪನ್ನೀರ್ ಬುರ್ಜಿ ನನ್ನ ತಂಗಿ ಮಾಡಿರೋ ರೆಸಿಪಿ ಹೇಗೆ ಅಂತ ತೋರಿಸ್ತೀನಿ. ಫಸ್ಟು ಈರುಳ್ಳಿ ಮತ್ತು ಟೊಮೆಟೊನ ಸಣ್ಣದಾಗಿ ಹಚ್ಕೋತಾ ಇದ್ದೀನಿ. ಅದಾದಮೇಲೆ ಪನ್ನೀರನ್ನ ನೀಟಾಗಿ ತುರಿದಿಟ್ಕೋತಾ ಇದ್ದೀನಿ. ಅದಾದಮೇಲೆ ನೆನೆಸಿರುವಂತಹ ಕಡಲೆಪಪ್ಪು, ಗೋಡಂಬಿ ಮತ್ತು ಸ್ವಲ್ಪ ಗಸಗಸೆ ಇದನ್ನು ನೀಟಾಗಿ ಫೈನ್ ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿನ ನೀಟಾಗಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ಬೆಣ್ಣೆ ಸ್ವಲ್ಪ, ಜೀರಿಗೆ ಸ್ವಲ್ಪ, ಅದಾದಮೇಲೆ ಒಂದು ಸ್ವಲ್ಪ ಕಡಲೆ ಹಿಟ್ಟು ಇದನ್ನು ನೀಟಾಗಿ ಸ್ವಲ್ಪ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ಈರುಳ್ಳಿ ನೀಟಾಗಿ ಅದನ್ನು ಸಹ ಫ್ರೈ ಮಾಡ್ಕೋತಾ ಇದ್ದೀನಿ. ಒಂದು 2 to 3 ಮಿನಿಟ್ಸ್ ಫ್ರೈ ಮಾಡಬೇಕು. ಆಮೇಲೆ ಖಾರಕ್ಕಂತ ನಾವೇನು ಪೇಸ್ಟ್ ಮಾಡ್ಕೊಂಡಿದ್ರಲ್ಲ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಆ ಪೇಸ್ಟ್ನ ಹಾಕ್ತಾಯಿದ್ದೀನಿ. ಅದಾದಮೇಲೆ ಮೊಸರಿಗೆ ಎಲ್ಲ ಥರ ಚಿಲ್ಲಿ ಪೌಡರ್, ಗರಂ ಮಸಾಲ ಹಾಗೆ ಎಲ್ಲ ಥರ ಪೌಡರ್ಸ್ನೂ ಹಾಕಿ, ಆಮೇಲೆ ಫಸ್ಟ್ ನಾವೇನು ಪೇಸ್ಟ್ ಮಾಡ್ಕೊಂಡಿದ್ರಲ್ಲ ಗೋಡಂಬಿ ಮತ್ತು ಕಡಲೆಪಪ್ಪು ಮತ್ತು ಗಸಗಸೆ, ಆ ಪೇಸ್ಟ್ನು ಹಾಕ್ತಾಯಿದ್ದೀನಿ. ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಅದಾದಮೇಲೆ ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊನ ಲೇಟಿಗೆ ಏನಕ್ಕೆ ಹಾಕಬೇಕು ಅಂದರೆ ಅದು ಸ್ವಲ್ಪ ಬಾಯಿಗೆ ನೀಟಾಗಿ ಸಿಗಬೇಕು ಅಂತ ಟೊಮೆಟೊನೂ ಸಹ ಹಾಕ್ತಾಯಿದ್ದೀನಿ. ಇದೆಲ್ಲ ಸ್ವಲ್ಪ ಬೆಂದಾದಮೇಲೆ ನಾವೇನು ಮಾಡಬೇಕು, ಚೆನ್ನಾಗಿ ತುರಿದಿಕೊಂಡಿರುವಂಥ ಪನ್ನೀರನ್ನ ಇದಕ್ಕೆ ಹಾಕಬೇಕು. ಪನ್ನೀರು ಆ್ಯಸ್ ಎ ವೆಜಿಟೇರಿಯನ್ ನಾವು ಸ್ವಲ್ಪ ಆದಷ್ಟು ನಮ್ಮ ದೇಹಕ್ಕೆ ಹೋಗಲೇಬೇಕು. ಏಕೆಂದರೆ ಇಟ್ ಈಸ್ ಎ ವೆರಿ ರಿಚ್ ಇನ್ ಪ್ರೋಟೀನ್. ನಮಗೆ ಪ್ರೋಟೀನ್ ಅಂಶ ಸಿಗೋದು ಆ್ಯಸ್ ಎ ವೆಜಿಟೇರಿಯನ್ ಪನ್ನೀರಲ್ಲಿ. ಸೊ ನಮ್ಮ ಮನೇಲಿ ಆದಷ್ಟು ಪನ್ನೀರ್ ಮಾಡ್ತಾಯಿರ್ತೀರಿ. ಇದು ಅಮ್ಮ ಮನೆಯಲ್ಲಿ ನನ್ನ ತಂಗಿ ಮಾಡಿರೋ ರೆಸಿಪಿ. ಇದು ಪನ್ನೀರೆಲ್ಲ ಹಾಕಿ ನೀಟಾಗಿ ಸ್ವಲ್ಪ ಇದಾದಮೇಲೆ ಚೆನ್ನಾಗಿ ಫ್ರೈ ಎಲ್ಲ ಆದಮೇಲೆ, ಇದೇನು ಜಾಸ್ತಿ ಹೊತ್ತೇನು ಬೇಕಾಗಿಲ್ಲ, ಬೇಗನೆ ಆಗುತ್ತೆ, ಕ್ವಿಕ್ ರೆಸಿಪಿನೇ ಅಂತ ಹೇಳ್ಬೋದು. ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಬೆಣ್ಣೆ ಇದಿಷ್ಟು ಹಾಕಿ ಲಾಸ್ಟಲ್ಲಿ ಫೈನಲಾಗಿ ಚಪಾತಿ ಜೊತೆಯಲ್ಲಿ ಇಲ್ಲ ಪರೋಟ ಜೊತೆಯಲ್ಲಿ ತಿನ್ಬೋದು. ಎಗ್ ಬುರ್ಜಿ ತಿಂದಿಟ್ರಾ, ಪನ್ನೀರ್ ಬುರ್ಜಿ ಮಾಡ್ಕೊಂಡು ತಿನ್ನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.